ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಾಯಾರಿದ ಕಾಗೆ ತನ್ನ ಬುದ್ಧಿವಂತಿಕೆ ಮತ್ತು ಪರಿಶ್ರಮದಿಂದ ಯಾವ ರೀತಿ ಬಾಯಾರಿಕೆಯನ್ನು ನೀಗಿಸಿಕೊಂಡಿತು ಎಂಬುದನ್ನು ನೋಡೋಣ. ಬನ್ನಿ. ನೀವು ಹೊಸದಾಗಿ ಬರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ನೀತಿ ಕಥೆಗಳನ್ನು ಈ ಚಾನಲಲ್ಲಿ ನೀವು ಮತ್ತೆ ಮತ್ತೆ ನೋಡ್ತಾ ಇರ್ಬೋದು. ಬನ್ನಿ ನೋಡೋಣ. ಇದು ಒಂದು ಜನಪದ ಕತೆ. ನಾವೆಲ್ಲರೂ ಚಿಕ್ಕವರಿರುವಾಗ ಕೇಳಿರುವಂಥ ಕಥೆನೇ ಇಲ್ಲಿ ನಾನು ಮತ್ತೆ ನೆನಪು ಮಾಡಿ ಕೊಡ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಒಂದು ಕಾಗೆಗೆ ವಿಪರೀತ, ಅಂದರೆ ತಡೆದುಕೊಳ್ಳಲು ಸಾಧ್ಯವಾಗದಷ್ಟು ಬಾಯಾರಿಕೆ ಆಗಿತ್ತು. ಅದು ಸುಡು ಬಿಸಿಲಿನ ಕಾಲವಾದ್ದರಿಂದ ಸುತ್ತಮುತ್ತಲೂ ಎಲ್ಲೂ ನೀರು ಕಾಣಿಸಲಿಲ್ಲ. ಪಾಪ ಆ ಕಾಗೆ ನೀರಿಗಾಗಿ ತುಂಬ ಹತಾಶೆಯಿಂದ ಹುಡುಕಾಟ ಶುರು ಮಾಡಿತು. ಎಲ್ಲಾದರೂ ಸ್ವಲ್ಪ ನೀರು ಸಿಕ್ಕರೆ ಸಾಕು ಅನ್ನುವ ಅಷ್ಟು ಬಾಯಾರಿಕೆ ಅದಕ್ಕಾಗಿತ್ತು. ನೀರಿನ ಆಸೆಯಿಂದ ಕಾಗೆ ಎಲ್ಲೆಂದರಲ್ಲಿ ಹಾರಾಡತೊಡಗಿತು. ಆದರೆ ಅದೃಷ್ಟವಶಾತ್ ಎಲ್ಲ ನದಿಗಳು ಒಣಗಿ ಹೋಗಿದ್ದವು. ಕೆರೆ ಕುಂಟೆಗಳು ಕೂಡ ಬತ್ತಿ ಹೋಗಿದ್ದವು. ಹಾಗೆ ಆ ಕಾಗೆ ಎಲ್ಲಾದರೂ ಸ್ವಲ್ಪ ನೀರು ಸಿಗಬಹುದು ಅಂತ ಎಲ್ಲ ಕಡೆ ಹಾರಾಡ್ತು. ಎಲ್ಲ ಹಾರಾಡಿದರೂ ಅದಕ್ಕೆ ಸ್ವಲ್ಪ ನೀರು ಕೂಡ ಸಿಗಲಿಲ್ಲ. ತುಂಬ ಹತಾಶೆಯಿಂದ ಅದು ಎಲ್ಲ ಕಡೆ ಓಡಾಡ್ತು. ಮತ್ತೆ ಮತ್ತೆ ಹಾಗೆ ಎಲ್ಲ ಕಡೆ ಹೋಗ್ತು. ಆದರೂ ಕೂಡ ಅದಕ್ಕೆ ನೀರು ಸಿಗಲಿಲ್ಲ. ತುಂಬ ಬೇಜಾರಾಯಿತು. ಆಯಾಸ ಕೂಡ ಆಯಿತು ಅದಕ್ಕೆ. ತುಂಬ ಬೇಜಾರಿಂದ ಇನ್ನೇನು ಮಾಡೋದಪ್ಪ, ಎಲ್ಲೂ ನೀರು ಸಿಗ್ತಾ ಇಲ್ಲ, ನಾನೇನು ಮಾಡಲಿ, ತಾನೀಗ ಸತ್ತೇ ಹೋಗ್ತೀನಿ ಅನ್ನೋಷ್ಟರಲ್ಲಿ ಒಂದು ತೋಟದ ಮಧ್ಯೆ ಒಂದು ದೊಡ್ಡ ಬಿಂದಿಗೆ ಕಾಣಿಸ್ತು. ಓಹ್, ಆ ಬಿಂದಿಗೆ ಎಲ್ಲಾದರೂ ನೀರಿರ್ಬೋದಾ ಅಂತ ಆ ಬಿಂದಿಗೆ ಬಳಿ ಹೋಗಿ ನೋಡಿತು. ಅದರ ಮೇಲೆ ಕುತ್ಕೊಂಡು ನೋಡುತ್ತೆ. ಅದಕ್ಕೆ ಆ ಬಿಂದಿಗೆಯಲ್ಲಿ ನೀರೇನೋ ಇತ್ತು, ಆದರೆ ಅದಕ್ಕೆ ಸಿಗುವಷ್ಟು ಮೇಲೆ ಇರಲಿಲ್ಲ. ತುಂಬ ತಳಭಾಗದಲ್ಲಿತ್ತು. ಆ ಬಿಂದಿಗೆಯ ತುಂಬ ದೊಡ್ಡದಿತ್ತು. ತುಂಬ ಕೆಳಗಡೆ ನೀರಿತ್ತು. ಸ್ವಲ್ಪ ನೀರಿತ್ತು. ಯಪ್ಪ, ನೀರು ಕಾಣಿಸುತ್ತೆ, ಆದರೆ ನನಗೆ ಕೈಗೆ ಸಿಗಲ್ಲ. ನಾನು ಈ ಪುಟ್ಟ ಕೊಕ್ಕಿಂದ ಹೇಗೆ ಇದನ್ನು ಕುಡಿಯೋದು? ಹೇಗಾದರೂ ಈ ನೀರು ಕುಡಿಯೋ ಹಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ಕೈಗೆ ಸಿಗ್ತಾ ಇರಲಿಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆತು. ಹೇಗಾದರೂ ಈ ನೀರು ಕುಡಿದೇ ಹೋದರೆ ತನ್ನ ಜೀವನೇ ಹಾರೋಗತ್ತೆ. ತುಂಬ ಬಾಯಾರಿಕೆಯಿಂದ ಇನ್ನು ನನ್ನ ಹತ್ರ ಜೀವ ಇಟ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅದಕ್ಕೆ ಆ ಮಡಿಕೆಯ ಸುತ್ತ ಇರುವಂಥ ಕಲ್ಲುಗಳು ಕಾಣಿಸ್ತು. ಆಗ ಅದಕ್ಕೆ ಒಂದು ಯೋಚನೆ ಬಂತು. ನಾನು ಈ ಕಲ್ಲನ್ನೆಲ್ಲ ಮಡಿಕೆ ಒಳಗೆ ಹಾಕಿದರೆ ಮೇಲ್ಗಡೆ ನೀರು ಬರ್ಬೋದಲ್ವಾ ಅಂತ ಯೋಚನೆ ಮಾಡ್ತು. ತುಂಬ ಬುದ್ಧಿವಂತಿಕೆ ಉಪಯೋಗಿಸ್ತು. ಆದರೆ ಆ ಕೆಲಸ ಮಾಡೋಕ್ಕೆ ತುಂಬ ಶ್ರಮ ಬೇಕಾಗಿತ್ತು. ಅದಕ್ಕೆ ಯೋಚನೆ ಏನೋ ಚೆನ್ನಾಗಿತ್ತು, ಆದರೆ ಕಷ್ಟಪಡಬೇಕಾಗಿತ್ತು ಅದು. ಹಾಗೆ ಆ ಕಾಗೆ ಧೃತಿಗೆಡಲಿಲ್ಲ. ಸ್ವಲ್ಪ ನೀರಾದರೂ ಇದೆಯಲ್ಲ ಅಂತ ಅಂದ್ಕೊಂಡು ಆ ಕಲ್ಲುಗಳನ್ನೆಲ್ಲ ಒಂದೊಂದೇ ಕಲ್ಲುಗಳನ್ನು ಆ ಮಡಿಕೆ ಒಳಗಡೆ ಕೊಕ್ಕಿನಿಂದ ಕಚ್ಚಿಕೊಂಡು ಬಂದು ಮಡಿಕೆ ಒಳಗೆ ಹಾಕತ್ತೆ. ಹಾಗೆ ಎಲ್ಲ ಕಲ್ಲುಗಳನ್ನು ಅದು ಆ ಮಡಿಕೆ ಒಳಗಡೆ ಹಾಕತ್ತೆ. ಒಂದೊಂದು ಕಲ್ಲನ್ನು ಹಾಕಿದಾಗಲೂ ಸ್ವಲ್ಪ ನೀರು ಮೇಲೆ ಬರುತ್ತೆ. ಹೀಗೆ ದೂರದಿಂದ ಆ ಕಲ್ಲುಗಳನ್ನೆಲ್ಲ ತಂದು ಮಡಿಕೆ ಒಳಗಡೆ ಹಾಕ್ತಾ ಆ ನೀರು ಅದೇ ಮೇಲೆ ಕೈಗೆಟಕುವಂತೆ ಸಿಗತ್ತೆ. ಅಂದರೆ ಅದರ ಬಾಯಿಗೆ, ಕೊಕ್ಕಿಗೆ ನೀರು ಇನ್ನು ಕುಡಿಯಬಹುದು ಅನ್ನೋವಷ್ಟರ ಮಟ್ಟಿಗೆ ಅದಕ್ಕೆ ಸಿಗತ್ತೆ ನೀರು. ಆಗ ಆ ಕಾಗೆಗೆ ತನ್ನ ಪರಿಶ್ರಮದಿಂದ ಈ ಕೆಲಸ ಸಾಧ್ಯ ಆಯ್ತಲ್ಲ ಅಂತ ತುಂಬ ಖುಷಿಪಟ್ಟು ಹೊಟ್ಟೆ ತುಂಬ ನೀರನ್ನು ಕುಡಿದು ತೃಪ್ತಿಯಾಗುವಷ್ಟು ನೀರನ್ನು ಕುಡಿಯತ್ತೆ. ಹಾಗೆ ಅದು ಅಲ್ಲಿಂದ ಹಾರಿ ಹೋಗುತ್ತೆ. ಆ ಕಾಗೆಯ ಜೀವ ಅದರ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಅದು ಮಾಡಿದ ಕೆಲಸದಿಂದ, ಕಷ್ಟಪಟ್ಟು ಮಾಡಿದ ಕೆಲಸದಿಂದ ಅದರ ಜೀವ ಉಳಿಯತ್ತೆ. ನೋಡಿದ್ರಲ್ಲ,
ಆ ಕಾಗೆ ತನ್ನ ಬುದ್ಧಿವಂತಿಕೆ ತಾಳ್ಮೆಯಿಂದ ಹೇಗೆ ನೀರನ್ನು ಕುಡಿದು ತನ್ನ ಜೀವವನ್ನು ಕಾಪಾಡಿಕೊಳ್ತು ಅಂತ ಎಷ್ಟೋ ಬಾರಿ ಹಾಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳು ನಮ್ಮ ಕಣ್ಮುಂದೆಯೇ ಇರುತ್ತವೆ. ನಾವು ಮಾಡಲೇಬೇಕಾಗಿರುವುದು ಎಷ್ಟೋ ಕೆಲಸಗಳಿರುತ್ತೆ. ನಾವು ಮಾಡಬೇಕಾಗಿರುವುದು ಅಷ್ಟೇ, ಕಾಗೆಯಂತೆ ಧೃತಿಗೆಡದೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಸುತ್ತಮುತ್ತಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ನಾವೇ ಕಂಡುಕೊಳ್ಳಬೇಕು. ಈ ಪುಟ್ಟ ನೀತಿ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.